ನಮಸ್ಕಾರ, ಡಾಕ್ಟರ್ ಸುಮನ್ ಹಿಯರ್. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಸೊ ಇವತ್ತಿನ ದಿವಸ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ಏನಪ್ಪ ಈ ಇಂಪಾರ್ಟೆಂಟ್ ಮಾಹಿತಿ? ಅದು ಡಯಾಬಿಟೀಸ್ ಬಗ್ಗೆನೇ ಕೊಡೋಕ್ಕೆ ಬಂದಿದ್ದೀನಿ. ಕೆಲವು ಇಂಪಾರ್ಟೆಂಟ್ ಮಾಹಿತಿದಲ್ಲಿ ಫಸ್ಟ್ ಥಿಂಗ್, ನಾವು ಎಲ್ಲರಿಗೂ ಡಯಾಬಿಟಿಕ್ ಪೇಷಂಟ್ಸ್ ನಾವೇನು ಹೇಳ್ತೀವಿ? ನೀವು ಎಕ್ಸಸೈಸ್ ಮಾಡಿ ಅಂತೀವಿ. ಎಕ್ಸಸೈಸ್ ಮಾಡಿ ಅಂತಲೂ ಹೇಳ್ಬಿಡ್ತೀವಿ. ಬಟ್ ಏನು ಎಕ್ಸಸೈಸ್ ಮಾಡೋದು? ಚಿಕ್ಕ ವಯಸ್ಸಿಗೂ ಅದೇ ಎಕ್ಸಸೈಸು, ದೊಡ್ಡವ್ರಿಗೂ ಅದೇ ಎಕ್ಸಸೈಸು, ವಯಸ್ಸಾದವ್ರಿಗೂ ಅದೇ ಎಕ್ಸಸೈಸು. ಆ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತಾ? ಅಥವಾ ಯಾರಿಗೂ ಒಬ್ಬೊಬ್ರಿಗೂ ಒಂದು ಥರ ಎಕ್ಸಸೈಸ್ ಮಾಡಿದ್ರೆ ಹೆಲ್ಪ್ ಆಗುತ್ತಾ? ಸೊ ಇವತ್ತು ಎಕ್ಸಸೈಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಎಕ್ಸಸೈಸ್ ಮಾಡಿದ್ರೆ ಡಯಾಬಿಟಿಸ್ಗೆ ಹೆಲ್ಪ್ ಆಗುತ್ತೆ, ಎಷ್ಟೊತ್ತು ಎಕ್ಸಸೈಸ್ ಮಾಡಬೇಕು, ಆ ಎಕ್ಸಸೈಸ್ ಮಾಡೋ ಅಡ್ವಾಂಟೇಜಸ್ ಏನು ಅಂತ ಒಂದೊಂದೇ ತಿಳ್ಕೊತಾ ಬರೋಣ. ಸೊ ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ಡಯಾಬಿಟಿಕ್ ಪೇಷಂಟ್ಸು ಯಾವತ್ತೇ ಶುಗರ್ ಕಂಟ್ರೋಲ್ ಚೆನ್ನಾಗಾಗಿಲ್ಲ ಅಂದರೆ ಅವ್ರಿಗೆ ನಾವು ಹೇಳೋದೇ ಫಸ್ಟ್ ಥಿಂಗು ಎಕ್ಸಸೈಸಲ್ಲಿ ವಾರದಲ್ಲಿ ಅಂದರೆ 7 ದಿವಸದಲ್ಲಿ ಅಟ್ಲೀಸ್ಟ್ ಅಂದರೂ ಕೂಡ 5 ದಿವಸನಾರ ಎಕ್ಸಸೈಸ್ ಮಾಡಲೇಬೇಕು. ನೀವು 5 ದಿವಸ ಮಾಡದೇ ಇದ್ದರೆ ನಿಮ್ಮ ಶುಗರ್ ಕಂಟ್ರೋಲ್ ಸಿಗೋದು ತುಂಬಾ ಕಷ್ಟ. ಈ ಎಕ್ಸಸೈಸಿಗೆ ಏನಾರು ಟೈಮಿಂಗ್ ಇದೆಯಾ? ಇಲ್ಲ. ಎಕ್ಸಸೈಸಿಗೆ ಏನು ಟೈಮಿಂಗ್ ಇಲ್ಲ. ನಿಮಗೆ ಯಾವಾಗ ಫ್ರೀ ಇರ್ತೀರೋ ಆ ಟೈಮ್ನಲ್ಲಿ ಎಕ್ಸಸೈಸ್ ಮಾಡಿ. ಯಾಕೆ ಅಂದರೆ ಇದು ಕ್ಯುಮ್ಯುಲೇಟಿವ್ ಅಂತೀವಿ. ಕ್ಯುಮ್ಯುಲೇಟಿವ್ ಅಂದರೆ ದಿನದಲ್ಲಿ ಯಾವಾಗಲೇ ಎಕ್ಸಸೈಸ್ ಮಾಡಿದ್ರೂ ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಓವರ್ ಎ ಪೀರಿಯಡ್. ಈ ವಾರದಲ್ಲಿ ಸುಮಾರು ಒಂದು 180 ಮಿನಿಟ್ಸ್ 180 ಮಿನಿಟ್ಸ್ ಆಫ್ ಎಕ್ಸಸೈಸ್ ಮಾಡಿದರೆ ಅದು ನಿಮ್ಮ ಡಯಾಬಿಟಿಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ತುಂಬಾ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ. ಆಮೇಲೆ ಡಯಾಬಿಟಿಸಲ್ಲಿ ಏನು ಎಕ್ಸಸೈಸ್ ಮಾಡೋದಪ್ಪ? ವಯಸ್ಸಾದವ್ರು ಬರ್ತಾರೆ, ಡಾಕ್ಟ್ರೆ ನೀವು ಎಕ್ಸಸೈಸ್ ಏನೋ ಮಾಡಿ ಅಂತೀರಾ, ನನಗೆ ಮಂಡಿ ನೋವಿದೆ, ಜಾಯಿಂಟ್ ಪೇನ್ಸ್ ಇದೆ, ಅದಿದೆ ಇದಿದೆ, ಹೆಂಗೆ ಮಾಡಲಿ ನಾನು ಎಕ್ಸಸೈಸಸ್ಸು, ಏನು ಮಾಡೋಕ್ಕಾಗತ್ತೆ ಅಂತಾರೆ. ನಾವು ಹೇಳೋದಿಷ್ಟೇ, ಸರ್ ನಿಮ್ಮ ಕೈಯಲ್ಲಿ ವಾಕಿಂಗ್ ಮಾಡೋಕ್ಕಾದರೆ ಬೆಸ್ಟ್ ಎಕ್ಸಸೈಸ್ ವಾಕಿಂಗ್ ಮಾಡಿ. ಎಷ್ಟೊತ್ತು ವಾಕ್ ಮಾಡೋದು? ಅಟ್ಲೀಸ್ಟ್ ಅಂದರೆ 3/4 ಗಂಟೆ ಅಷ್ಟು ವಾಕಿಂಗ್ ಬೇಕೇ ಬೇಕು. ನೀವು ವಾಕಿಂಗ್ ಮಾಡದೇ 3/4 ಗಂಟೆ ಮಾಡದೇ ಇದ್ದರೆ 10 ನಿಮಿಷ 15 ನಿಮಿಷ ಮಾಡೋದ್ರಿಂದ ಅಷ್ಟು ಹೆಲ್ಪ್ ಆಗೋಲ್ಲ. ಬಟ್ ಅಟ್ ಎ ಟೈಮ್ ಒಂದು 3/4 ಗಂಟೆ ಎಕ್ಸಸೈಸ್ ಮಾಡೋದ್ರಿಂದ ಕಂಟ್ರೋಲ್ ಡಯಾಬಿಟಿಸ್ ಬೇಗ ಸಿಗುತ್ತೆ. ಅದು ಇಂಪಾರ್ಟೆಂಟು. ಪ್ಲಸ್ ಬರೀ ಎಕ್ಸಸೈಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಸಾಧ್ಯವಾದರೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಯಾಮ ಮಾಡೋದು, ಕ್ಲಾಪಿಂಗ್ ಎಕ್ಸಸೈಸ್ ಅಂತೀವಿ, ಬೆಂಡಿಂಗು, ಸ್ಟ್ರೆಚ್ಚಿಂಗು ಅಂಥವೆಲ್ಲ ಮಾಡಿ. ಬರೀ ವಾಕಿಂಗ್ ಜೊತೆ ಅದೂ ಒಂದು ಸ್ವಲ್ಪ 10 ನಿಮಿಷ 5 ನಿಮಿಷ ಮಾಡೋದ್ರಿಂದ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಮಸಲ್ಸ್ ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಗೋದ್ರಿಂದ ಕಂಟ್ರೋಲ್ ಆಫ್ ಡಯಾಬಿಟೀಸು ಬೇಗ ಸಿಗುತ್ತೆ. ಅದು ಇಂಪಾರ್ಟೆಂಟ್. ಇನ್ನು ಕೆಲವರು ಕೇಳ್ತಾರೆ, ಡಾಕ್ಟ್ರೇ ಬರೀ ವಾಕಿಂಗ್ ಆದರೆ ಬೋರ್ ಆಗುತ್ತೆ, ಸ್ವಲ್ಪ ಏನಾರು ಎಕ್ಸ್ಟ್ರಾ ಮಾಡ್ಬೋದಾ ಅಂತ. ನಾವು ಹೇಳ್ತೀವಿ, ವಾಕಿಂಗ್ ಇಸ್ ಅ ಸಿಂಪಲೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್. ಅದು ಬಿಟ್ಟರೆ ಬೇರೆ ಏನು ಮಾಡ್ಬೋದು ಅಂದರೆ ಜಾಗಿಂಗ್ ಮಾಡಿ. ಅಂದರೆ ಆಲ್ ಆಫ್ ಎ ಸಡನ್ ಶುರು ಮಾಡೋಕ್ಕೆ ಹೋಗ್ಬಿಡಿ, ನಿಧಾನಕ್ಕೆ ಶುರು ಮಾಡಿ. 10ರಿಂದ 15 ನಿಮಿಷ ಶುರು ಮಾಡಿ, ಅಸಾಧ್ಯವಾದರೆ ಅರ್ಧ ಗಂಟೆ ತನಕನೂ ಮಾಡಿ. ಅದು ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಎಷ್ಟು ಕೇಳ್ತಾರೆ, ಎಷ್ಟು ಹೆಜ್ಜೆ ಇಡಬೇಕು ಅಂತ, ಹೌ ಮೆನಿ ಸ್ಟೆಪ್ಸ್ ಅಂತ ಇನ್ ಎ ಡೇ ಅಂತ, ಒಂದು ದಿನದಲ್ಲಿ ಎಷ್ಟು ಹೆಜ್ಜೆ ಇಟ್ಟರೆ ನಮ್ಮ ಬಾಡಿಗೆ ಒಳ್ಳೆಯದು ಅಂತ ಕೇಳ್ತಾರೆ. ನಾವು ಹೇಳೋದಿಷ್ಟೇ, ಅಟ್ಲೀಸ್ಟ್ ಅಂದರೆ ಕೂಡ 3000 ಸ್ಟೆಪ್ಸ್ ಅಂದರೆ 3000 ಸ್ಟೆಪ್ಸಿಂದ ಹಿಡಿದು 5000 ಸ್ಟೆಪ್ಸ್ವರೆಗೂ ಇಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಕೆಲವರು ಬರೀ 1000 2000 ಮಾಡ್ತಾರೆ, ಮಾಡ್ಬೋದು, ದಯವಿಟ್ಟು ಮಾಡೋದು ಬೇಡ ಅಂತ ಹೇಳ್ತಿಲ್ಲ. ಒಟ್ಟಲ್ಲಿ ಟ್ರೈ ಮಾಡಿ. ಅಟ್ಲೀಸ್ಟ್ 3000 ಸ್ಟೆಪ್ಸ್ ಒಂದು ದಿನದಲ್ಲಿ ಮಾಡೋಕ್ಕಾಗತ್ತಾ ನೋಡಿ. ಥ್ರೂಔಟ್ ದ ಡೇ ಆ ದಿನ ಪೂರ್ತಿ ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ನೀವು ಲೆಕ್ಕ ಹಾಕಿದಾಗ ಅಟ್ಲೀಸ್ಟ್ 3000 ಸ್ಟೆಪ್ಸ್ ಇದ್ದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೆ ಏನು ಕಷ್ಟ ಏನೂ ಆಗೋದಿಲ್ಲ. ಅದು ಇಂಪಾರ್ಟೆಂಟ್. ಸ್ವಿಮ್ಮಿಂಗ್ ಕೇಳ್ತಾರೆ, ಸ್ವಿಮ್ಮಿಂಗ್ ಮಾಡ್ಬೋದಾ ಡಾಕ್ಟ್ರೆ ಅಂತಾರೆ. ಸ್ವಿಮ್ಮಿಂಗ್ ಇಸ್ ಬೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್. ಸ್ವಿಮ್ಮಿಂಗಲ್ಲಿ ನಿಮ್ಮ ಸ್ವೆಟ್ಟಿಂಗ್ ಆಗದೇ ಇರ್ಬೋದು, ಬಟ್ ದ ಬಾಡಿ ಪ್ರತಿಯೊಂದು ಅಂಗನೂ ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಗೋದ್ರಿಂದ, ಎಲ್ಲ ಮಸಲ್ಸು ಯೂಸ್ ಆಗೋದ್ರಿಂದ ಕ್ಯಾಲ್ರಿ ತುಂಬಾ ಬರ್ನ್ ಆಗುತ್ತೆ. ಶುಗರ್ ಕಂಟ್ರೋಲ್ ತುಂಬಾ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ. ವೆಯ್ಟ್ ಲಾಸ್ ಆಗೋಕ್ಕೆ ಸ್ವಿಮ್ಮಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾವು ಎಷ್ಟು ಜನಕ್ಕೆ ಹೇಳ್ತೀವಿ. ಹಾಗಾಗಿ ಸ್ವಿಮ್ಮಿಂಗ್ ತುಂಬಾ ಎಕ್ಸಸೈಸ್ ಇಂಪಾರ್ಟೆಂಟು, ಅದನ್ನು ಮಾಡಿ. ಸೈಕ್ಲಿಂಗ್ ಆದರೆ ಅಟ್ಲೀಸ್ಟ್ ಅಂದರೂ ಕೂಡ 20ರಿಂದ 25 ನಿಮಿಷ ಅಷ್ಟು ನೀವು ಸೈಕ್ಲಿಂಗ್ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸು ಕಂಟ್ರೋಲ್ ಅಂದರೆ ಬ್ಲಡ್ಡಲ್ಲಿರೋ ಶುಗರ್ ಕರಗುತ್ತೆ. ಬರೀ ಬ್ಲಡ್ಡಲ್ಲಿರೋ ಶುಗರ್ ಒಂದೇ ಅಲ್ಲ, ನಿಮ್ಮ ಮಸಲ್ಸಲ್ಲಿ ಇದು ಲಿವರಲ್ಲಿ ಅದರಲ್ಲೆಲ್ಲರೂ ಶುಗರ್ ಇರುತ್ತೆ. ಅದು ಕರಗಬೇಕು ಅಂದರೆ ಅಟ್ಲೀಸ್ಟ್ ಅಂದರೂ ಕೂಡ ಒಂದು 30 ಮಿನಿಟ್ಸಷ್ಟು ಎಕ್ಸಸೈಸ್ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು. ಅದು ಮಾಡೋದು ನಿಮ್ಮ ಬಾಡಿಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗೋಲ್ಲ. ಕಂಟ್ರೋಲ್ ಆಫ್ ಡಯಾಬಿಟಿಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು ಕೇಳ್ತಾರೆ, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡ್ಬೋದಾ ಅಂದರೆ ಇದು ಮಾಡೋದು, ಬಸ್ಕಿ ಹೊಡಿಯೋದು ಅಂಥವೆಲ್ಲ ಮಾಡ್ತಾರೆ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ನಾವು ಏನು ಕರಿತೀವಿ ಅದು ಮಾಡ್ಬೋದು, ಡೆಫಿನೆಟಾಗಿ ಮಾಡ್ಬೋದು. ಅದು ತುಂಬಾ ಗುಡ್. ಯಾಕೆ ಅಂದರೆ ಅದರಲ್ಲೂ ಕೂಡ ಮಸಲ್ ಟೈಟ್ನಿಂಗ್ ಆಗುತ್ತೆ, ಮಸಲ್ ಯೂಸಪ್ ಆಗುತ್ತೆ, ಮೋರ್ ಕ್ಯಾಲ್ರಿ ಬರ್ನ್ ಆಗುತ್ತೆ. ಹೈ ಇಂಟೆನ್ಸಿಟಿ ಎಕ್ಸಸೈಸಸ್ ಅಂತ ಕರಿತೀವಿ, ಅದರಲ್ಲಿ ಬೇಗ ಕ್ಯಾಲ್ರಿ ಬರ್ನ್ ಆಗುತ್ತೆ. ಅದನ್ನು ಕೂಡ ಮಾಡ್ಬೋದು. ಎಷ್ಟೋ ಜನ ಕೇಳ್ತಾರೆ, ಜಿಮ್ಗೆ ಹೋಗ್ಬೋದಾ, ಜಿಮ್ಮಲ್ಲಿ ವೆಯ್ಟ್ ಲಿಫ್ಟ್ ಎಲ್ಲ ಮಾಡ್ಬೋದಾ? ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಶುರು ಮಾಡಬೇಡಿ. ಮಾಡ್ತಾ ಇದ್ದರೆ ಕಂಟಿನ್ಯೂ ಮಾಡಿ, ಮಾಡೋದ್ರಿಂದ ತೊಂದರೆ ಏನಿಲ್ಲ. ಬಟ್ ಕೆಲವೊಂದು ಡಯಾಬಿಟಿಸ್ ಪೇಷಂಟ್ಸ್ ಏನಾಗುತ್ತೆ ಅಂದರೆ ಖಾಲಿ ಹೊಟ್ಟೆಲಿ ಎಕ್ಸಸೈಸ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ.
ಏನಾರು ಲೈಟಾಗಿ ಸ್ವಲ್ಪ ತಿಂದು ಹೋಗಿ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲು ಭಾರಿ ಈಸಿಯಾಗಿ ಸಿಗುತ್ತೆ. ಇದೇನು ಪ್ರಾಬ್ಲಮ್ ಆದಂಗೆ ಆರಾಮಾಗಿ ಕಂಟ್ರೋಲ್ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ತೀವಿ, ನಾವು ಡಯಾಬಿಟಿಕ್ ಪೇಷಂಟ್ಸು ಯಾವಾಗಲೇ ಎಕ್ಸಸೈಸ್ ಮಾಡಬೇಕಾದ್ರು ಶೂಸ್ ಹಾಕ್ಕೊಂಡು ಎಕ್ಸಸೈಸ್ ಮಾಡಿ ಅಂತೀವಿ. ಯಾಕೆ ಅಂದರೆ ಶೂಸಲ್ಲಿ ಏನಾಗುತ್ತೆ, ಇಂಜುರೀಸ್ ಕಮ್ಮಿ. ಅಂದರೆ ಟೈಟಾಗಿರೋ ಶೂಸ್ ಅಲ್ಲ, ತುಂಬ ಲೂಸ್ ಆಗಿರೋ ಶೂಸ್ ಹಾಕ್ಕೊಂಡು ಎಕ್ಸಸೈಸ್ ಮಾಡಬೇಕು. ಮಾಡೋದ್ರಿಂದ ನಿಮ್ಮ ಕಾಲು ತುಂಬ ಕುಷನಿಂಗ್ ಆಗಿರುತ್ತೆ, ಏನು ಡ್ಯಾಮೇಜಸ್ ಆಗೋಲ್ಲ. ಕಲ್ಲು ಹೊಡೆಯೋದಾಗಲಿ, ಕಲ್ಲು ಒತ್ತೋದಾಗಲಿ ಅವೆಲ್ಲ ಏನೂ ಆಗೋಲ್ಲ. ಸೊ ಚಪ್ಪಲ್ ಬಿಟ್ಟು ಆದಷ್ಟು ಶೂಸ್ ಹಾಕೊಂಡು ಮಾಡೋದು ಇಂಪಾರ್ಟೆಂಟ್. ಬಟ್ ಕಾಲಲ್ಲಿ ಗಾಯ ಇದ್ದರೆ ದಯವಿಟ್ಟು ಶೂಸ್ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರನ್ನ ಕೇಳಿ, ಇಲ್ಲ ಶೂಸ್ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ಬೋದಾ ಅಂತ ಕೇಳಿ, ಹೌದು ಮಾಡ್ಬೋದು ಅಂದರೆ ಆವಾಗ ಅದನ್ನು ಹಾಕ್ಕೊಂಡು ಮಾಡಿ. ಇಲ್ಲ ಅಂದರೆ ಮಾತ್ರ ನಿಮ್ಮ ಡಾಕ್ಟ್ರ್ ಹೇಗೆ ಅಡ್ವೈಸ್ ಮಾಡುತ್ತೋ ಅದನ್ನು ಮಿಸ್ ಮಾಡ್ದಂಗೆ ಮಾಡಿ. ಅದು ಇಂಪಾರ್ಟೆಂಟ್. ಸೊ ಎಕ್ಸಸೈಸ್ ಡಯಾಬಿಟಿಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದು ತುಂಬಾ ಇಂಪಾರ್ಟೆಂಟ್. ಪ್ಲಸ್ ನಾನು ಹೇಳೋದೇನೆಂದರೆ ಎಕ್ಸಸೈಸ್ ಬರೀ ಒಂದು ಎಕ್ಸಸೈಸ್ ಒಂದೇ ಅಲ್ಲ, ಎಕ್ಸಸೈಸಲ್ಲಿ ಕೆಲವು ಸತಿ ಪ್ರಾಣಾಯಾಮ ಇಲ್ಲ ಯೋಗಾಸನ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ, ಅವನ್ನೆಲ್ಲನೂ ಮಾಡೋದ್ರಿಂದ ಏನಾಗುತ್ತೆ, ಮೈಂಡ್ ಬ್ಯಾಲೆನ್ಸ್ ಸಿಗುತ್ತೆ, ಟೆನ್ಷನ್ ಲೆವೆಲ್ ಕಮ್ಮಿ ಆಗುತ್ತೆ, ಸ್ಲೀಪ್ ಪ್ಯಾಟರ್ನ್ ಇಂಪ್ರೂವ್ ಆಗುತ್ತೆ, ಮಸಲ್ ಟೋನಿಂಗ್ ಅಂತೀವಿ, ಅವೆಲ್ಲ ಮಸಲ್ನೆಲ್ಲ ಸರಿಯಾಗಿ ಟೋನ್ ಅಪ್ ಆಗುತ್ತೆ. ಅವೆಲ್ಲ ಆಗೋದ್ರಿಂದ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಆರಾಮಾಗಿ ಕಂಟ್ರೋಲ್ ಸೆಟ್ ಆಗಿರುತ್ತೆ. ಸೊ ಈ ಎಕ್ಸಸೈಸಸ್ ನಾನು ಹೇಳೋದಲ್ಲ, ಈ ಹಲವಾರು ಎಕ್ಸಸೈಸಸ್ಸು ಅದನ್ನು ಮಿಸ್ ಮಾಡ್ದಂಗೆ ಮಾಡ್ಕೊಳ್ಳಿ. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟರ್ ನಾನು ಮಾಡೋಕ್ಕೆ ಆಗಲ್ಲ, ಈ ಮನೇಲಿ ಒಂದು ವೈಬ್ರೇಟರ್ ಅಂತ ಬರುತ್ತೆ, ಅದನ್ನು ಹಿಡ್ಕೊಂಡು ಎಕ್ಸಸೈಸ್ ಮಾಡ್ಬೋದಾ, ಅದರಿಂದ ಹೆಲ್ಪ್ ಆಗುತ್ತಾ ಅಂತ. ನಾವು ಹೇಳ್ತೀವಿ ಟೋಟಲ್ ಬೆಡ್ ರಿಡನ್ ಇರ್ತಾರಲ್ಲ ಅಂಥ ಪೇಷಂಟ್ಸು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಮೇ ಬಿ ಸ್ವಲ್ಪ ಮಸಲ್ ಶೇಕ್ ಆಗೋದು, ಮಸಲ್ ಮೂವ್ ಆಗೋದು ಮಾಡಿದ್ರೆ ಏನೋ ಸ್ವಲ್ಪ ಕ್ಯಾಲರಿ ಬರ್ನ್ ಆಗುತ್ತೇನೋ ಅಂತ. ಬಟ್ ನಾರ್ಮಲ್ ಆಗಿರೋರು, ಚೆನ್ನಾಗಿ ವಾಕ್ ಮಾಡೋಕ್ಕಾದವರು ಅದನ್ನು ಅವಾಯ್ಡೇ ಮಾಡಿ. ಜಸ್ಟ್ ಸಿಂಪಲ್ ಔಟ್ಸೈಡ್ ಹೋಗೋದ್ರಿಂದ ಫ್ರೆಶ್ ಏರ್ ಸಿಗುತ್ತೆ. ಆ ಫ್ರೆಶ್ ಏರ್ ತುಂಬಾ ಇಂಪಾರ್ಟೆಂಟ್ ಡಯಾಬಿಟೀಸ್ಗೆ. ಫ್ರೆಶ್ ಏರ್ ತೊಗೊಳ್ಳೋದ್ರಿಂದ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಬಾಡಿ ಎನರ್ಜಿ ಲೆವೆಲ್ ಡಬಲ್ ಆಗುತ್ತೆ. ಅವೆಲ್ಲ ಆಗೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಈಸಿ ಆಗುತ್ತೆ. ಸೊ ಎಕ್ಸಸೈಸಸ್ ಹಲವಾರು ರೀತಿಯಲ್ಲಿ ನಮಗೆ ಬಾಡಿ ಹೆಲ್ಪ್ ಆಗುತ್ತೆ. ಡಯಾಬಿಟಿಸ್ ಒಬ್ಬರೇ ಎಕ್ಸಸೈಸ್ ಮಾಡಬೇಕು ಅಂತ ಇಲ್ಲ, BP ಇರೋರು ಮಾಡ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರೋರು ಮಾಡ್ಬೋದು, ಅವರಂಥವರೆಲ್ಲನೂ ಮಾಡೋದ್ರಿಂದ ಸೊ ಎಕ್ಸಸೈಸ್ ವಿಲ್ ಹೆಲ್ಪ್ ಎವ್ರಿ ಒನ್ ಅಂತ ಹೇಳ್ತೀವಿ. ನಾಟ್ ಓನ್ಲಿ ಡಯಾಬಿಟಿಸ್, ನಾಟ್ ಓನ್ಲಿ ಹಾರ್ಟ್ ಪೇಷಂಟ್ಸ್, ನಾಟ್ ಓನ್ಲಿ BP, ಪ್ರತಿಯೊಬ್ಬರಿಗೂ ನಾರ್ಮಲ್ ಆಗಿರೋ ಪರ್ಸನ್ಸ್ಗೂ ಹೆಲ್ಪ್ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಪ್ರೀ ಡಯಾಬಿಟಿಕ್ ಪೇಷಂಟ್ಸು ಎಕ್ಸಸೈಸ್ ಮಾಡಿ ವೆಯ್ಟ್ನ ಕಮ್ಮಿ ಮಾಡಿ ಸೊ ದಟ್ ಡಯಾಬಿಟಿಸ್ ಬರೋದನ್ನು ತಡಿಬೋದು ಅಂತ. ಸೊ ಹಾಗಾಗಿ ಡಯಾಬಿಟಿಸ್ ಇರೋರು ಎಕ್ಸಸೈಸ್ ಮಾಡೋದ್ರಿಂದ ಎಷ್ಟು ಕಂಟ್ರೋಲ್ ಚೆನ್ನಾಗಾಗುತ್ತೆ, ನಿಮ್ಮ ಮಾತ್ರೆಗಳು ಅಷ್ಟೇ ಕಮ್ಮಿ ಬೇಕಾಗುತ್ತೆ. ಇವಾಗ ಡಾಕ್ಟ್ರುಗಳು ಬರ್ಕೊಟ್ಟಿರ್ತಾರೆ ಮಾತ್ರೆ ರೆಡಿಯಾಗಿ ತೊಗೊತಿರ್ತೀರ, ಎಕ್ಸಸೈಸ್ ಮಾಡಿ ಅಂತ ಇರ್ತಾರೆ, ಅದನ್ನು ಮಿಸ್ ಮಾಡಿಬಿಟ್ಟಿರ್ತೀರ. ಅದನ್ನು ಮಾಡ್ದಂಗೆ ಮಾತ್ರೆಗಳು ಕರೆಕ್ಟಾಗಿ ತೊಗೊಂಡ್ರೂ ಕೂಡ ಕಂಟ್ರೋಲ್ ಅಷ್ಟು ಸರಿಯಾಗಿ ಸಿಗೋಲ್ಲ. ಸೊ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟು, ಅವಶ್ಯಕತೆ ಮಿಸ್ ಮಾಡ್ದಂಗೆ ಎಲ್ಲರೂ ಮಾಡಿ. ಅಟ್ಲೀಸ್ಟ್ 3/4 ಗಂಟೆ ಮಾಡಿದ್ರೆ ನಿಮಗೆ ಒಳ್ಳೆಯದು. ಅರ್ಥ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಏನೇ ಅನುಮಾನ ಇದ್ರಲ್ಲಿ ಎನಿ ಟೈಮ್ ನನ್ನ ಜೊತೆ ಬಂದು ಡಿಸ್ಕಸ್ ಮಾಡಿ ವೀಕೆಂಡ್ ಬಗ್ಗೆ ತಿಳ್ಕೊಬೋದು. ನಮಸ್ಕಾರ.